ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಾಂಸ್ಕೃತಿಕ ನಗರ ಮುನಿಗಳಹಳ್ಳಿ ಮುನವಳ್ಳಿಯಲ್ಲಿ ಪವಿತ್ರ ಮಲಪ್ರಭಾ ನದಿಯಲ್ಲಿ ಚಿಕನ್ ಅಂಗಡಿಕಾರರು ಕೋಳಿ ಎಲುಬುಗಳನ್ನು ಎಸೆದು ನದಿಯಲ್ಲಿ ಮಾಂಸದ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹೌದು, ಈ ದೃಶ್ಯ ಕಂಡು ಬಂದಿರೋದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಮಲಪ್ರಭಾ ನದಿಯ ಹಳೆಯ ಸೇತುವೆ ಮೇಲೆ ಮಾಂಸದ ಅಂಗಡಿಕಾರರು ಕೋಳಿಯ ಕಾಲುಗಳನ್ನು ಹಾಗೂ ದನದ ಎಲುಬುಗಳನ್ನು ಎಸೆದು ಪವಿತ್ರ ಮಲಪ್ರಭಾ ನದಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಟಿವಿ 20 ಕನ್ನಡ ವಾಹಿನಿ ವತಿಯಿಂದ ತಡೆಗಟ್ಟುವಂತೆ ಆಗ್ರಹಿಸಿದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಪವಿತ್ರ ನದಿಯಲ್ಲಿ ಇಂತಹದೊಂದು ಕಾರ್ಯ ನಡೀತಾ ಇರೋದು ಖಂಡನೀಯ ಮತ್ತು ಈ ನದಿಯ ದಡದಲ್ಲಿ ವಿಠಲ ಮಂದಿರ ಹಾಗೂ ಆಂಜನೇಯ ದೇವಸ್ಥಾನ ಹಾಗೂ ನದಿಯಲ್ಲಿ ಈಶ್ವರ ಲಿಂಗ ಕೂಡ ಇದೆ. ನದಿಯ ಪಕ್ಕದಲ್ಲಿ ಆದೂರ ಮಠವೂ ಕೂಡ ಇದ್ರೂ ನದಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಿ ದರ್ಶನಕ್ಕೆ ಹೋಗುವ ಭಕ್ತಾದಿಗಳು ಪವಿತ್ರ ಮಲಪ್ರಭಾ ನದಿಯಲ್ಲಿ ಪೂಜೆ ಸಲ್ಲಿಸಿ ನದಿಯಲ್ಲಿ ಸ್ನಾನ ಮಾಡಿ ಯಲ್ಲಮ್ಮನ ದರ್ಶನವನ್ನ ಪಡಿತಾರೆ. ಇಂತಹ ಒಂದು ಪವಿತ್ರ ಗಂಗಾ ಮಾತೆಗೆ ಅವಮಾನ ಮಾಡುತ್ತಿರುವ ಇಲ್ಲಿನ ಮಾಂಸದ ಅಂಗಡಿಯ ಅವರ ಮೇಲೆ ಪುರಸಭೆ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ವೀರೇಶ್ ಬೆಳಚಿನ ಮರಡಿಮಠ್, ಟಿವಿ 20 ಕನ್ನಡ ನ್ಯೂಸ್, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.